ನಾಳೆ ದಿನಾಂಕ 12/1/2026 ಸೋಮವಾರದಂದು ಮಧ್ಯಾಹ್ನ 3 ಗಂಟೆಗೆ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರುಗಳಾದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮೊನ್ನೆ ಅನಾವರಣ ಆದಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮತ್ತೆ ನಾವೆಲ್ಲರೂ ಸೇರ್ತಾ ಇದ್ದೀವಿ. ಮೊನ್ನೆ 9ನೇ ತಾರೀಕು ಮುಖ್ಯಮಂತ್ರಿಗಳಿಂದ ಅನಾವರಣ ಆದ ಸಂದರ್ಭದಲ್ಲಿ ಸ್ವಾಮೀಜಿಯವರು ಅವತ್ತ ವೇದಿಕೆ ಹಂಚ್ಕೊಳ್ಳಬೇಡ ಅಂತೇಳಿ ನಾವೆಲ್ಲ ಸಮಾಜದವರು ಒತ್ತಾಯ ಮಾಡಿದಾಗ ಎಲ್ಲ ಸಮಾಜದ ಮುಖಂಡರ ಮಾತಿಗೆ ಒಂದು ಬೆಲೆ ಕೊಟ್ಟು ಅವತ್ತು ಸ್ವಾಮೀಜಿಯವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಕಳೆದ ವರ್ಷ ಡಿಸೆಂಬರ್ 2024ರಂದು ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ನಾವು ಹೋರಾಟ ಮಾಡುವಾಗ ಮೀಸಲಾತಿ ವಿಚಾರಕ್ಕಾಗಿ ಹೋರಾಟ ಮಾಡುವಾಗ ನಮ್ಮ ಮೇಲೆ ಪೊಲೀಸ್ ಇಲಾಖೆ ಬಿಟ್ಟು ಲಾಠಿ ಚಾರ್ಜ್ ಮಾಡಿಸಿದ್ರು. ಹೀಗಾಗಿ ಮುಖ್ಯಮಂತ್ರಿಗಳು ಅವಿಸಂವಿಧಾನಕ್ಕಾಗಿ ಈ ಬೇಡಿಕೆ ಅಂತ ಹೇಳಿದ್ರು. ಹೀಗಾಗಿ ನಾವು ಮುಖ್ಯಮಂತ್ರಿಗಳ ಕಡೆಯಿಂದ ಅನಾವರಣ ಆಗ್ತಾ ಇದೆ ಅಂದ ಬಳಿಕ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ನಾವು ಹೋಗೋದು ಬೇಡ ಅಂತೇಳಿ ಶ್ರೀಗಳು ಹಿಂದುಳಿದ್ರು. ಹೀಗಾಗಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಗರ ಶಾಸಕರಂತ ಬಸನಗೌಡ ಪಾಟೀಲ್ ಅವರು ಕೂಡ ಭಾಗಿಯಾಗ್ತಾರೆ. ಎಲ್ಲ ಸಮಾಜದ ವಿವಿಧ ಸಮಾಜದ ಪ್ರಮುಖರಾಗಿರ್ಬೋದು, ಎಲ್ಲ ಹಿಂದೂ ಪರ ಸಂಘಟನೆ ಅನ್ನೋದಕ್ಕಿಂತ ಎಲ್ಲ ಹಿಂದೂಗಳು ಕೂಡಿ ಅಥವಾ ಬೇರೆ ಬೇರೆ ಸಮಾಜ ಎಲ್ಲ ಪ್ರಮುಖರು ಕೂಡಿ ಒಂದು ಮತ್ತೆ ಚೆನ್ನಮ್ಮಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಾವೆಲ್ಲ ಒಂದು ಸೇರ್ತಾ ಇದ್ದೇವೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮತ್ತೊಮ್ಮೆ ಉದ್ಘಾಟನೆ ಉದ್ಘಾಟನೆ ಇಲ್ಲ, ಮುಖ್ಯಮಂತ್ರಿಗಳ ಕಡೆಯಿಂದ ಉದ್ಘಾಟನೆ ಆಗಿದೆ. ಈಗ ನಾವು ಒಂದು ನಮ್ಮ ಚೆನ್ನಮ್ಮ ನಾವು ಸೇರಿಲ್ಲಲ್ಲ ಚೆನ್ನಮ್ಮಗೆ, ಯಾಕಂದ್ರೆ ಅದಕ್ಕೆ ಚೆನ್ನಮ್ಮನ ಮಕ್ಕಳು ನಾವೆಲ್ಲ ಇವತ್ತು ಹೋರಾಟ ಮಾಡಿದ್ದು. ಚೆನ್ನಮ್ಮ ಸಮಾಜಕ್ಕೆ ಅಷ್ಟೇ ಎಷ್ಟು ಬೇಕೋ ಇಡೀ ಎಲ್ಲ ಸಮಾಜಕ್ಕೂ ಅಷ್ಟೇ ಚೆನ್ನಮ್ಮ ಬೇಕಾಗಿಲ್ಲ. ಹೀಗಾಗಿ ಚೆನ್ನಮ್ಮಗೆ ನಾವೆಲ್ಲರೂ ಸಮಾಜದವರು ಯಾರ್ಯಾರು ಬಸವನಗೌಡರ ಅಭಿಮಾನಿಗಳಾಗಿರ್ಬೋದು, ಚೆನ್ನಮ್ಮನ ಅಭಿಮಾನಿಗಳಾಗಿರ್ಬೋದು, ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ಸಮಾಜದವರಾಗಿರ್ಬೋದು, ಎಲ್ಲರೂ ಕೂಡ್ಕೊಂಡು ನಾಳೆ ಸೇರಿ ಮತ್ತೊಮ್ಮೆ ಪುಷ್ಪಾರ್ಚನೆ ನಾವು ಕೂಡ ಬಂದು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡಿ ಒಂದು ಪುಷ್ಪಾರ್ಚನೆ ಮಾಡೋ ಮೂಲಕ ನಮಗೊಂದು ಎಲ್ಲರೂ ಒಂದು ಯಾಕಂದ್ರೆ ಹೊರಗುಳದವರು ಎಲ್ಲರನ್ನ ಅಲ್ಲಿ ಸೇರ್ಬೇಕಂತೇಳಿ ವಿಚಾರದಲ್ಲಿ ಮಾಡಕತ್ತೀವಿ. ಅಂದರೆ ಮೊನ್ನೆ ಕಾರ್ಯಕ್ರಮ ಪರೋಕ್ಷ ವಿರೋಧ ಅಂದರೆ ಶ್ರೀಗಳೇ ಹೋಗಿಲ್ಲ. ಯಾಕಂದರೆ ಮುಖ್ಯಮಂತ್ರಿಗಳು ಲಾಠಿ ಚಾರ್ಜ್ ಮಾಡಿದ್ಮೇಲೆ ಅಲ್ಲಿ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ಯದ ಸರ್ಕಾರದಿಂದ. ನಮ್ಮ ಭಾವನೆಗಳಿಗೆ ಧಕ್ಕೆ ಆದಾಗ ನಮ್ಗೆ ನೋವು ಆದಾಗ ಅಂಥ ಕಾರ್ಯಕ್ರಮಕ್ಕೆ ಶ್ರೀಗಳು ವೇದಿಕೆ ಹಂಚ್ಕೊಬಾರ್ದು ಅಂತ ನಮ್ಮ ಒತ್ತಾಯ ಇತ್ತು. ಹೀಗಾಗಿ ಶ್ರೀಗಳು ವೇದಿಕೆ ಹಂಚ್ಕೊಂಡಿಲ್ಲ. ಹೀಗಾಗಿ ನಾವೆಲ್ಲರೂ ಶ್ರೀಗಳ ನೇತೃತ್ವದಲ್ಲಿ ನಾಳೆ ಪುಷ್ಪಾರ್ಚನೆ ಹೂವಿನ ಪುಷ್ಪಾರ್ಚನೆ ಮಾಡುವ ಮೂಲಕ ಮತ್ತೆ ನಾವೆಲ್ಲರೂ ಸೇರ್ತಾ ಇದ್ದೀವಿ. ಅಂದರೆ ಈಗ ಮೊನ್ನೆ ಮಾಡಿದ್ದು ಸರ್ಕಾರಿ ಕಾರ್ಯಕ್ರಮ, ಈಗ ಮಾಡಿದ್ದು ಸಮಾಜದ ಕಾರ್ಯಕ್ರಮ. ಈಗ ಮೊನ್ನೆ ಸರ್ಕಾರಿ ಕಾರ್ಯಕ್ರಮ, ಸರ್ಕಾರಿ ಅಂದರೂ ಅಲ್ಲೇ ಬೇರೆ ಬೇರೆ ಯಾರು ಕೂಡ್ಯಾರ. ಆದರೆ ಸರ್ಕಾರಿ ಕಾರ್ಯಕ್ರಮ ಇವತ್ತು ನಾವೆಲ್ಲ ಸಮಾಜದವರು, ಲಿಂಗಾಯತ ಪಂಚಮಸಾಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಸಮಾಜದವರು ಕೂಡ ನಾಳೆ ಪಾಲ್ಗೊಳ್ಕತ್ತಾರೆ. ನಾಳೆ ಒಂದು 2-3 ಸಾವಿರ ಜನಸಂಖ್ಯೆ ಸೇರ್ತದೆ. ಏನೇನು ಕಾರ್ಯಕ್ರಮ ಇರ್ತೈತೆ? ಏನಿಲ್ರಿ, ನಾಳೆ ಒಂದು 12 JCB, ನಾಳೆ 12ನೇ ತಾರೀಕಿರೋ ಸ್ವಾಮಿ ವಿವೇಕಾನಂದರ ಜಯಂತಿ ನಿಮಿತ್ತವಾಗಿ ನಾಳೆ ಸ್ವಾಮಿ ವಿವೇಕಾನಂದರ ಜಯಂತಿ ಅದ. 12 JCB ದರ್ಬಾರ ಮೈದಾನದಿಂದ 12 JCBಗಳು ಬಂದು ಆ JCB ಮುಖಾಂತರ ಅವರಿಗೆ ಏನು ಪುಷ್ಪಾರ್ಚನೆ ಮಾಡೋ ಮೂಲಕ ನಾವು ಒಂದು 12 JCB ಮತ್ತು ಅನ್ನಪ್ರಸಾದ ಇರ್ತದೆ. ಮತ್ತು ಮೆರವಣಿಗೆ ಅದೇ JCBನೇ ಮೆರವಣಿಗೆ. ಸ್ವಾಮೀಜಿಯವರು ಒಂದು ಇದರ ರಥದಾಗ ಬರ್ತಾರೆ. 12 JCB.